ಪರಮಾತ್ಮ, ಪಾಂಡವರ ಪಕ್ಷಪಾತಿಯಾದ ನೀನು ನನ್ನನ್ನು ಇಷ್ಟೊಂದು ದೂರ ಕರೆತರಲು ಕಾರಣವೇನು ದೇವ? ಕರ್ಣ, ನೀನು ವೈರಿ ಪಕ್ಷದವನೆಂತಾಗುವೆ. ನೀನು ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ನೀನು ನನ್ನ ಪ್ರಿಯ ಬಂಧು. ಏನು? ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ಹೌದು ಕರ್ಣ. ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದದ ನುಡಿಗಳು. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ, ಅವರ ತಲೆಗಳನ್ನು ಕಾಯಲೇದೆ ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲಿ ಪರಮಾತ್ಮ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿವೆ ದೇವ? ಏಕಿಲ್ಲ ಕರ್ಣ. ಕರ್ಣ, ಪರಮಾತ್ಮ, ನನ್ನೇ ನುಡಿಯ ಸಂತೋಷದಿ ಆಲಿಸುವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ, ವೀರವರ ರವಿ ಕುವರ, ವೀರವರ ರವಿ ಕುವರ. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ಪರಮಾತ್ಮ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ಕರ್ಣ, ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ದಾನ ಜೂರಲಿ ನಾಮದೇವರಿ ದಾನ ಶೂರ. ಕರ್ಣ, ಕರ್ಣ, ನಾಮದೇವರಿ ದಾನ ಶೂರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಹಾಗಾದರೆ ಈ ಲೋಕದ ಜನರು ನನ್ನನ್ನು ಈನ ಸೂತ ಎಂದು ಜರಿದಾಡುತ್ತಿರುವರಲ್ಲ ಪರಮಾತ್ಮ? ಸೂತನು ಅನಾಥನಲ್ಲವೋ ಚಂದ್ರಕುಲ ದೇಶ ನೀನು. ಕರ್ಣ, ಸೂತನು ಅನಾಥನಲ್ಲವೋ ಚಂದ್ರಕುಲ ದೇಶ ನೀನು. ಪಾಂಡವರೊಳು ಸೇರಿ ಸುಖದಿ ಕರ್ಣ, ಪಾಂಡವರೊಳು ಸೇರಿ ಸುಖದಿ ಬಾಳುವಿ ಬಾರ ನೀನು ಕ್ಷೇಮದಿ. ಬಾಳುವಿ ಬಾರ ನೀನು ಕ್ಷೇಮದಿ. ಬಾಳುವಿ ಬಾರ ನೀನು ಕ್ಷೇಮದಿ. ಏನು? ನಾನು ಪಾಂಡವರೊಳು ಕೂಡಿ ಬಾಳುವುದೇ ಸಾಧ್ಯವಿಲ್ಲ ಪರಮಾತ್ಮ, ಸಾಧ್ಯವಿಲ್ಲ. ಕರ್ಣ, ನನ್ನೇ ನುಡಿಯ ಸಂತೋಷದೆ ಆಲಿಸುವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ, ವೀರವರ ರವಿ ಕುವರ, ವೀರವರ ರವಿ ಕುವರ. ಏಕಿಲ್ಲ ಕರ್ಣ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು
ದೂರ್ವಾಸರಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಸಂಶಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಇನ್ನು ಲೋಕೋಪವಾದಕ್ಕೆ ಎದರಿ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಬೆಸ್ತರ ಕೈಗೆ ಸಿಕ್ಕಿ ಅವರ ಲಾಲನೆ ಪಾಲನೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ ಕರ್ಣ. ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸುತ್ತಾ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ನನ್ನೊಡನೆ ಬಾ ಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಹೌದು ಕರ್ಣ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿ ನನ್ನ ಹೆತ್ತ ಮಾತೆ. ಹೌದು ಕರ್ಣ. ಇದು ನಿಜವಾಗಿಯೂ ಇದು ಸತ್ಯ ಸಂಗತಿಯೇ ಪರಮಾತ್ಮ. ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವರಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗ್ಯದ ದುರ್ವಿದೆಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ ಪರಮಾತ್ಮ. ಕರ್ಣ, ದೇವಾ ಶೋಧನೆಗೆ ಪರಮಾತ್ಮ. ಶೋಧನೆಗೆ
ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯ ಎಂಬ ಪಾಶವನ್ನು ನನ್ನ ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ಈ ಹೀರ್ವರಲ್ಲಿ ಯಾರನ್ನ ತ್ಯಜಿಸಲಿ, ಯಾರನ್ನ ಆಶ್ರಯಿಸಲಿ ದಿಕ್ಕೇ ತೋಚದಂತಾಗಿದೆ ಪರಮಾತ್ಮ. ಕರ್ಣ, ನಿನ್ನ ಜನ್ಮ ವೃತ್ತಾಂತವನ್ನು ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಆ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಯಾರನ್ನು ತ್ಯಜಿಸಬೇಕು, ಯಾರನ್ನು ಆಶ್ರಯಿಸಬೇಕು ನೀನೇ ಯೋಚಿಸು. ನಾನಿನ್ನು ಬರುವೆನು. ತಮ್ಮ ಚಿತ್ತಪ್ರಭು. ಹಾ ಕರ್ಣ, ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲಲ್ಲ, ದೇವ ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುತ್ತದೆಯಲ್ಲ ಎಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನೂ ಸಹ ಅಲ್ಲಿಗೆ ಹೋಗು ಕರ್ಣ. ಪರಮಾತ್ಮ, ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ತಮ್ಮ ಚಿತ್ತಪ್ರಭು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರಿ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿ ನನ್ನ ಎತ್ತ ಮಾತೆಯೇ. ಇವರೊಡನೆ ಕೂಡಿ ಬಾಳುವ ಭಾಗ್ಯವೂ ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯಥಪಡುತ್ತಿದ್ದ ನನಗೆ ಇಂದು ಇಂಥವರೇ ನಿನ್ನ ಬಂಧು ವರ್ಗದವರೆಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಕೊಲನೆ ಪಾಂಡು ಕುಮಾರನಂ ಕೊಲ್ಲುವುದೇ ದುರಗಳ ತಮ್ಮಂದಿರಂ ನಾಂ ಕೊಲ್ಲುವುದೇ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರನು ಈ ದರೆಯೋಳ್ ಸಿರಿ ಸಂಪತ್ತಿನಿನ್ ಬಾಳ್ವೆನೆ ಛಲದಿಂಬಾರ್ತನರುಂಡವಂ ಕಡಿದು ಛಲದಿಂಬಾರ್ತನರುಂಡವಂ ಕಡಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಆರ್ತನ ಘೋರ ಶರಗೆ ನಾಂ ತುತ್ತಾಗಲೇ ನಾಂ ಸಾಯಲೇ ನಾಂ ಸಾಯಲೇ. ಐವರ ಕಾಂತೆ ಎನಿಸಿರೆ ಚಿಂತೆ, ಐವರ ಕಾಂತೆ ಎನಿಸಿರೆ ಚಿಂತೆ, ತಳದೆ ಪರಿಭವ ಸವಿಸಿದೆ ಜೀವ, ತಳದೆ ಪರಿಭವ ಸವಿಸಿದೆ ಜೀವ, ಸರ್ವೇಶ ರುಚಿರೆ ವಿಭವ, ಸರ್ವೇಶ ರುಚಿರೆ ವಿಭವ, ಜ್ವಲಿಸುವುದನವರ ನಿಜಾಂತ ಕಲುಷಿತ ಮನರ ವ್ಯಾಕುಲ ಭಾವ, ಜ್ವಲಿಸುವುದನವರ 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 ಪರಮಾತ್ಮ, ಈ ದ್ರೌಪದಿಯಲ್ಲಿ ಇನ್ನು ಏನನ್ನು ಬರೆದಿರುವೆ ದೇವ, ಏನನ್ನು ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯೇ, ಆವತಾಪದಿನೊಂದು ಕಣ್ಣೀರಗರೆಯುತ್ತಿರುವೆ ಕಾಂತೆ. ಪಾಂಚಾಲಿ, ಆವತಾಪದಿನೊಂದು ಕಣ್ಣೀರಗರೆಯುತ್ತಿರುವೆ ಕಾಂತೆ. ಪಾಂಡವರ ಪಟ್ಟ ಮಹಿಷಿ
ಈ ಭೀಮನ್ ಮನೋನ್ಮಣಿ ಪಾಂಚಾಲಿ ವಾಸುದೇವನ ಸರೆಯು ನಮಗಿರಲು ವಾಸುದೇವನ ಸರೆಯು ನಮಗಿರಲು ಬಂದುದಾವುದೇ ಕೊರತೆ ಹರಮ ವಿಕ್ರಮದಿ ಪರಿಹರಿಸದಿದ್ದರೆ ಈ ಪ್ರಚಂಡ ಭೀಮ ದೇವಿ ಏಕೆ ಚಿಂತಿತೆ ದ್ರುಪದ ನಂದಿನಿ ಅದಕ್ಕೆ ಚಿಂತಿಪೆ ದ್ರುಪದ ನಂದಿನಿ ಭಯವ ಬೇಡು ಪಾಂಚಾಲಿ ಪರಮ ಸದ್ಗುಣಿ ಏಕೆ ಚಿಂತಿಪೆ ದ್ರುಪದ ನಂದಿನಿ ದೊರಲಿ ದೊರುಳ ಕರುಪತಿಯ ತೊಡೆ ಮುರಿದು ಮುದ ತೊರುಳೆ ಪಾಂಚಾಲಿ ದೊರಲಿ ದೊರುಳ ಕರುಪತಿಯ ತೊಡೆ ಮುರಿದು ಮುದ ತೊರುಳೆ ಕಡುಮದಂಧರವರನ್ನು ವಧಿಸಲಿದೆ ರಣಗಳು ಪಾಂಚಾಲಿ ಕಡುಮದಂಧರವರನ್ನು ವಧಿಸದೆ ಬಿಡೆ ರಣಗಳು ತಡೆ ತಟ್ಟಿ ಪುಡಿಗುಟ್ಟಿ ಶಿರಮೆಟ್ಟಿ ನಿಲ್ಲುವೆ ಹೀಗೆ ಏಕೆ ಚಿಂತಿವೆ ದ್ರುಪದ ನಂದಿನಿ ಭಯವ ಬೇಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿವೆ ದ್ರುಪದ ನಂದಿನಿ ಪಾಂಚಾಲಿ ವಿಪಿನ ವಾಸ ಪವನೆಯ ಮರೆಯುವನೆ ತರುಣಿಯೇ ವಿಪಿನ 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 ವಾಸ ಪವನೆಯ ಮರೆಯುವನೆ ತರುಣಿಯೇ ಪರ್ವತನದ ವಂಚಕರ ಹೃದಯವನ್ನು ಸೀಳುವೆ ಪಾಂಚಾಲಿ ಕಪಟತನದ ವಂಚಕರ ಹೃದಯವನ್ನು ಸೀಳುವೆ ತಡೆ ತಟ್ಟಿ ಪುಡಿಗುಟ್ಟಿ ಶಿರಮೆಟ್ಟಿ ನಿಲ್ಲುವೆ ತಡೆ ತಟ್ಟಿ ಪುಡಿಗುಟ್ಟಿ ಶಿರಮೆಟ್ಟಿ ನಿಲ್ಲುವೆ ಹೇ ಏಕೆ ಚಿಂತಿವೆ ದ್ರುಪದ ನಂದಿನಿ ದ್ರುಪದ ನಂದಿನಿ ದ್ರುಪದ ನಂದಿನಿ ಪಾಂಚಾಲಿ ಏನಾಯಿತು ನಿಷ್ಕಾರಣವಾಗಿ ಹೇಳುತ್ತಿರುವೆ ಯಾಕೆ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೆ ಪುರುಷರು, ನಿಮ್ಮನ್ನಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವಾಗಲ್ಲ. ಅನ್ನ ವಸ್ತುಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅವಳಿಗೆ ಪರರ ಆಶ್ರಯ ಬೇಕೇ ಬೇಕು. ಜೀವಿದಾತ ಇಂತಹ ಅಪರಾಧಿಯ ಸ್ತ್ರೀ ಜಾತಿಯನ್ನು ಈತಕ್ಕಾಗಿ ಸೃಷ್ಟಿ ಮಾಡಿದ್ದೇವ. ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ಸಮಾಜದ ನಿಯಮ, ಭಗವಾನ್ ಸ್ವರೂಪಿಗಳಾದ ಋಷಿಮುನಿಗಳ ಆಜ್ಞೆ. ಓ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ವೇನು? ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಆ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿರಲಿಲ್ಲವೇ? ಆದಿದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಪ್ರಿಯೆ ಪಾಂಚಾಲಿ, ಈ ದಿನ ಹೀಗೇಕಾಗಿರುವೆ, ನನ್ನೊಂದಿಗೆ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು, ಆದರೆ ಅದರಿಂದ ಆಗೋ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು ಪ್ರಿಯತಮೆ, ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳಿದನು ಕೇಳಿ. ಇಂದು ನಾನು ಅಸ್ತಿನಾಮಿಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನ ನೋಡಿ ನಕ್ಕು, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡನೆ ಸಭೆ ದೂತನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗಬಹುದಷ್ಟೇ. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡುಗಟ್ಟೆಯಷ್ಟು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಪರಿಹಾಸ್ಯ ಮಾಡಿ ನಕ್ಕಳು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ನಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇನು? ಓಹೋ, ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ.
ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆನು. ಪಾಂಚಾಲಿ ಪ್ರಿಯೇ, ಭಾನುಮತಿಗೆ ಏನೆಂಬುದಾಗಿ ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಎಲೈ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಹಾಪು ಎಷ್ಟೇ ಆಗಲಿ ಈ ಭೀಮನ ಮಡದಿಯಲ್ಲವೇ? ಜಾಣೆ ಜಾಣೆ. ಚೆಲ್ಲುತ್ತ ಸೇರುವೆ ಆಗ ಆಗ ಯಾವಾಗ? ಅದೇ ಆ ಕೌರವರ ಶಿರವನ್ನು ಭೂಮಿಗೆ ಕೆಡಹಿದಾಗ ಚೆಲ್ಲುತ್ತ ಸೇರುವೆ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ರಮತೆಯ ಪ್ರಾಣೇಶ್ವರ ಪ್ರಾಣೇಶ್ವರಿ ಪ್ರಿಯ ಪ್ರಿಯೆ ಪ್ರಿಯತಮ ಪ್ರಿಯತಮೆ ನೆನಪಿದೆಯೇನು? ಇಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತನೆಂದು ಸಂಬೋಧಿಸಿದ್ದರಿ ಮತ್ತು ನೀವೇ ಇನ್ನು ಏನು ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಈ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕೆಂದಿಚ್ಛಿಸುವೆಯಾ? ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಸಾವಧಾನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಿ ತೋರಿಸಬೇಕೆಂಬುದೇ ನನ್ನ ಇಚ್ಛೆಯೋ
ಅಯ್ಯೋ, ನಾನು ಸುಮ್ಮನೆ ಹೆಸರು ಏನಾಯ್ತು? ಎಷ್ಟೇ ಆದರೂ ತಾವು ತಮ್ಮ ಅಣ್ಣನ ಆಜ್ಞಾಧಾರಕರು. ಸುಮ್ಮನೆ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಆದರೆ ನಾನು ಮಾತ್ರ ಯುದ್ಧವನ್ನೇ ಬಹು ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ಯುದ್ಧವನ್ನು ಮರೆಯುವುದು ಸಹಜ. ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಆಗಲೇ ಭೀಮಸೇನ ಸಂಜೆ ಪ್ರಸ್ತಾಪವನ್ನು ತಿಳಿದು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಈ ಸಾರಿ ಅವನ ಕೋಪವನ್ನು ಶಾಂತಿ ಮಾಡಲು ನೀನಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಕೃಷ್ಣ ಪರಮಾತ್ಮನು ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲವೆಂದು ಹೇಳುತ್ತಿದ್ದರು. ಕೌರವರ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸಾಧ್ಯಕರವಾಗಿರುವುದು. ಭೀಮಸೇನ, ನನ್ನಲ್ಲಿ ಕೋಪವೇ ಸಹೋದರ? ಅಗ್ರಜ, ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನಲ್ಲ? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನೆದುರು ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದಿತು. ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಮಾತ್ರ ಈ ದಾಸ್ಯ ನೃತ್ಯವನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ಕಂಡವರ ಮನೆಯ ಬಾಗಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಹೇಳಿ ಪುತ್ರರನ್ನಾಗಿ ಪಡೆಯಲಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬಯಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ವೈರಿ ಗುರುಕುಲ ಹರಮರನು ವರಿಸುವೆನು. ಅಗ್ರಜ, ವೈರಿ ಗುರುಕುಲ ಹರಮರನು ವರಿಸುವೆನು. ಸಿರಿಯೆಂಬೆರೆದು ದುರಹಂಕಾರದಿ, ಸಿರಿಯೆಂಬೆರೆದು ದುರಹಂಕಾರದಿ ಧಿಕ್ಕರಿಸಿ ಬರು ಸತ್ಯನೆಂಬರೆ ವೈರಿ ಗುರುಕುಲ ಹರಮರನು ವರಿಸುವೆನು. ಅಗ್ರಜ, ಹರಿದರೆಂಬುವ ಅಕ್ಕರೆಯಿಲ್ಲದ ಸೊಂಕಿನ ಕೊರಡನ ಕೊಂದಿಗಳ, ಹರಿದರೆಂಬುವ ಅಕ್ಕರೆಯಿಲ್ಲದ ಸೊಂಕಿನ ಕೊರಡನ ಕೊಂದಿಗಳ ಎಲ್ಲವ ಭಕ್ಷಿಸಿ ನಮಗ ನ್ಯಾಯವಯ ತೆಗೆದ ರಕ್ಕತರ ಅವೆಲ್ಲವ ಭಕ್ಷಿಸಿ ನಮಗ ನ್ಯಾಯವಯ ತೆಗೆದ ರಕ್ಕತರ ಲೆಕ್ಕಿಸದೆ ಸೊಕ್ಕಳ ಕಿಸಿ ಮಣ್ಣಿಕ್ಕಿಸದಿರುವೆ ರಣದೊಳಗೆ, ಲೆಕ್ಕಿಸದೆ ಸೊಕ್ಕಳ ಕಿಸಿ ಮಣ್ಣು ಮುಕ್ಕಿಸದಿರುವೆ ರಣದೊಳಗೆ. ಸಭೆಯೋತ್ಪತ್ತಿಯ ಗರ್ವದಿ ಜರಿದ, ಸಭೆಯೋತ್ಪತ್ತಿಯ ಗರ್ವದಿ ಜರಿದ ದುರ್ಧೂತರವರೆಲ್ಲರೂ ಬಯಲು ವೈರಿ ಗುರುಕುಲ ಹರಮರನು ವಧಿಸುವೆನು. ಸಿರಿಯೆಂಬೆರೆದು ದುರಹಂಕಾರದಿ, ಅಗ್ರಜ, ಸಿರಿಯೆಂಬೆರೆದು ದುರಹಂಕಾರದಿ ಧಿಕ್ಕರಿಸಿ ಸೊಕ್ಕಿನಿಂದೆರೆವ ವೈರಿ ಗುರುಕುಲ ಹರಮರನು ಸಿಗಿದು ಬಿಸಾಡುವೆನು. ಅಗ್ರಜ, ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನೇ ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸದ್ಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನಗೆ ತೋಚಿದ್ದನ್ನು ಮಾಡುವೆನು. ನಿನ್ನ ಸಹೋದರ ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಸಹೋದರ, ಅಗ್ರಜ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ
ಸಹೋದರ ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಸಾರುವುದು ಉಚಿತವಲ್ಲ, ಅಲ್ಲವೇ ಪಾಂಚಾಲಿ? ಪ್ರಾಣೇಶ್ವರ, ಧರ್ಮ ಅಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನು ಬಂದನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವಲ್ಲವೇನು? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವೆಂಬ ಘೋರ ಕರ್ಮವೆಂದು ನೀನು ತಿಳಿಯೇ. ನಾನು ಅಭಿಮಾನಕೋಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಇಷ್ಟೊಂದು ಸಂಧಿಗಾಗಿ ಪ್ರಯತ್ನಿಸುತ್ತಿರುವೆ. ರಾಜೇಂದ್ರ, ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದರೆ ಪುನಃ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದರೆಂಬುದೇ ನನ್ನ ಚಿಂತೆಯು. ಏನು ಈ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅಲ್ಲಿ ನೋಡು, ಯದುಪತಿಯು ನಮ್ಮನ್ನು ನೋಡಿ ನಗಸಿ ಈಚೆ ಕಡೆ ಬರುತ್ತಿರುವುದು. ಜಯ ಮಾತೃ ವಿಲಾಸ, ಜಯ ಮಾತೃ ವಿಲಾಸ, ಜಯ ಮಾತೃ ವಿಲಾಸ, ಸಫಲ ವೈಭವ ದುರಿತ ಸಂಭವ, ಸಫಲ ವೈಭವ ದುರಿತ ಸಂಭವ, ಈ ಜಗದ ವೈಭವದ ಭವದ ಮತಿ ಸರಳ ನೃತ್ಯ, ಭವದ ಮತಿ ಸರಳ ನೃತ್ಯ, ಭವಾಂತರಗಳು ವರ್ಧಿಸಿದ ವಿವೇಕ ಮತ್ತು ಸುಧರ್ಮ ಫಲ, ಭವಾಂತರಗಳು ವರ್ಧಿಸಿದ ವಿವೇಕ ಮತ್ತು ಸುಧರ್ಮ ಫಲ, ಭವಗಳೆಂದು ಇವುಗಳೆಂದು, ಭವಗಳೆಂದು ಇವುಗಳೆಂದು ಭವಗಳನ್ನು ಭವಿಸುತ್ತಲಿಯ ಮಾಯಾ ಪ್ರಪಂಚ ಮಧುರಾಂತ ಲೀಲಾ ಮಾಯಾ. ಸಹೋದರಿ, ಪರಮಾತ್ಮ. ನಿನಗೆ ಮಂಗಳವಾಗಲಿ. ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿಮಗೆ ಮಂಗಳವಾಗಲಿ. ವಾಸುದೇವ, ನಾನು ನಮಸ್ಕರಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ರಾಸಭೆಗೆ ಸನ್ಮಾನಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿ ವಿಚಾರವು ನಡೆಯಿತಷ್ಟೇ. ಓಹೋ, ಸಾಂಗವಾಗಿ ನಡೆಯಿತು. ಪಾಂಚಾಲಿ, ಇನ್ನು ನಾನಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತವಾಸ ನೆಪದಿಂದ ಅರ್ಜುನನು ಕೈಗೆ ಬಳೆಯನ್ನು ತೊಟ್ಟನು. ಈಗ ಈ ಸಂಧಿಯ ವಿಚಾರದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ತೊಳಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಅವನೂ ಸಹ.
ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾಕ್ಯಗಳನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಯಿತು, ಅದನ್ನು ಸಾಧಿಸಿದೆ. ಸಹೋದರರೇ, ನಾನಿನ್ನು ಹೊರಡುವೆನು. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ಹೆದರಬೇಡ, ಚಿಂತಿಸಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ಈಡೇರಿಸುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯಾದ ಹಿಡಂಬಿಯನ್ನಾಳಲು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಆ ಕೊನ್ನಿ ಕೌರವನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಅಲ್ಲ. ಕೃಷ್ಣ, ಹೇಳು ಹೇಳು, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ಎಲ್ಲಿ ಆ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು, ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ವಿಚಾರವನ್ನು ತಿಳಿಸುವೆನು. ಕೃಷ್ಣ, ನಿನ್ನಿಚ್ಛೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಇಡಿ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ಎಂದಾದರೂ ಮೀರಿರುವನಿ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನಣ್ಣ ಪರಿಹಾಸ್ಯವನ್ನು ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡು. ಕೃಷ್ಣ, ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಸ್ವಾಮಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ನೀವು ಕೋಪ ಮಾಡುವುದಿಲ್ಲವಷ್ಟೇ? ಈಗ ಕೇಳಿರಿ ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗದಿಂದ ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನೆಲ್ಲ ಬಂಧಿಸಲು ನೋವಾಗಿತ್ತು. ಏನು ಹೇಳಿದೆ ಕೃಷ್ಣ? ಈ ಅಂಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಆರಿ ಪರಿಗೈಧವ ದುರುಳನವ, ಆರಿ ಪರಿಗೈಧವ ಅವರಾರಿ ಪರಿಗೈಧವ. ಕೃಷ್ಣ, ಭೀಮಸೇನ, ಆರಿ ಪರಿಗೈಧವ ದುರುಳನವ, ಆರಿ ಪರಿಗೈಧವ ಅವರಾರಿ ಪರಿಗೈಧವ. ಕೃಷ್ಣ, ಸವಾಲಿನ ನೀತಿಯು ಪ್ರೀತಿಯಿಂದಲೇ ತೋರುವುದು. ಕೃಷ್ಣ, ಸವಾಲಿನ ನೀತಿಯು ಪ್ರೀತಿಯಿಂದಲೇ ತೋರುವುದು. ಈ ಸಮಯದಿ ಮನ ಕಾದರಿ ಕೊಡುವನ, ಈ ಸಮಯದಿ ಮನ ಕಾದರಿ ಕೊಡುವನ. ಆರಿ ಪರಿಗೈಧವ ದುರುಳನವ, ಆರಿ ಪರಿಗೈಧವ ಅವರಾಡಿ ಪರಿಗೈಧವ. ಏನು? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮಕರು? ಮತ್ತಿನ್ನಾರು ಭೀಮಸೇನ? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ,
ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಯಾದವಾಗ್ರಣಿಯನ್ನು ಶ್ರೀಕೃಷ್ಣನನ್ನು ಈ ರೀತಿ ಅಪಮಾನಗೊಳಿಸಿದರೆ, ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಿಗಾಗಿ ಕೊಟ್ಟ ಉತ್ತರವನ್ನು ಕೇಳು. 5 ಮಾರು ಭೂಮಿಯನ್ನು ಕೊಡಲು ಸಹ ಒಪ್ಪಲಿಲ್ಲ. ಅದು ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ವೀರರಥಗಳ ಘೋಷದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನವನ್ನು ನಾನು ವಿಫಲವಾಗಿ ಮಾಡಿ ಬಂದು ಒದಗಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಯಾವಾಗಲೂ ಯುದ್ಧವನ್ನು ಅಪೇಕ್ಷಿಸಿದವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ನಡೆಸಿರುವೆನು. ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ ಧನಂಜಯ, ವಾಸುದೇವ, ಯಾರೂ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಫಲಶೂನ್ಯತೆಯ ಕುಲ ಹೇಳಿಗಳನ್ನು ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಆ ದುರುಳ ದುಶ್ಯಾಸನದಿಂದ ಅಪಮಾನಿತಳಾಗಿ ಮುಕ್ತ ಕೇಶಿಣಿಯಾಗಿ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆಯನ್ನು ಮಾಡಿದೆನು. ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಮಾಡುವೆನು. ನಾನು ವಾಯುದೇವರ ವರಪ್ರಸಾದದಿಂದ ಜನಿಸಿದ್ದು ನಿಜವಾದರೆ, ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾದರೆ, ಆ ದುರುಳ ದುಶ್ಯಾಸನ ಒಡಲನ್ನು ಬಗೆದು ಆತನ ಬಿಸಿ ನೆತ್ತರಿನಿಂದ ಪಾಂಚಾಲಿಯ ಬಿರುಮುಡಿಯನ್ನು ನೆನೆಸಿ ಕಟ್ಟುವೆನು. ತದನಂತರ ಈ ನನ್ನ ನೆಚ್ಚಿನ ಗದಾದಂಡದಿಂದ ಆ ಕುನ್ನಿ ಕೌರವನ ತೊಡೆಯನ್ನು ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡಿ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ವಾಸುದೇವ, ಆ ಕರ್ಣದ ಯಶಸ್ಸನ್ನು ಎಂದಿಗೆ ಭೂಮಿಗೊಡುವನು, ಅಂದೇ ಈ ಅರ್ಜುನಿಗೆ ಶಾಂತಿ. ಪರಮಾತ್ಮ, ಈ ಸಂಕಟದಿಂದ ಉದ್ಧರಿಸುವ ಭಾರವು ನಿನದೇ ಪರಮಾತ್ಮ. ಆಗಲಿ, ನಡೆಯದೇ ಬಂದದನ